ಡೇ 1 ಫಸ್ಟ್ ವೆಯ್ಟ್ ಲಾಸ್ ಚಾಲೆಂಜ್ಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಖಂಡಿತ ಇವತ್ತಿನ ವಿಡಿಯೋ ಇಷ್ಟ ಆಗುತ್ತೆ, ಎಲ್ಲೂ ಸ್ಕಿಪ್ ಮಾಡಿಬಿಡಿ. ವಿಡಿಯೋನ ನೋಡ್ಕೊಂಬನ್ನಿ, ಜಾಸ್ತಿ ಎಳೆಯೋಕ್ಕೆ ಹೋಗಲ್ಲ. ಇವತ್ತು ನನ್ನ ವೆಯ್ಟ್ ಲಾಸ್ ಜರ್ನಿ ಫಸ್ಟ್ ಡೇ ವ್ಲಾಗ್ ಇದು. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಈಗ ನಾನು ಹೊರಡ್ತಾ ಇದ್ದೀನಿ ವಾಕಿಂಗ್ಗೆ. ಬೆಳಗ್ಗೆ ಈಗ ಟೈಮ್ 6 o'clock ಆಗಿದೆ. 6 to 6:30 ನನ್ನ ವಾಕಿಂಗ್ ಟೈಮ್ ಮುಗಿಸ್ಕೊಂಡು ಬಂದು ಆಮೇಲೆ ನನ್ನ ಒಂದು ವೆಯ್ಟ್ ಲಾಸ್ ಜರ್ನಿನ ಸ್ಟಾರ್ಟ್ ಮಾಡ್ತೀನಿ. ಅಂದರೆ 7 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೂ ನನ್ನ ಒಂದು ವೆಯ್ಟ್ ಲಾಸ್ ಜರ್ನಿ ಕಂಟಿನ್ಯೂಟಿ ಆಗ್ತಾ ಹೋಗುತ್ತೆ. ಸೊ ಬನ್ನಿ, ಖಂಡಿತ ನಿಮಗೂ ಇಷ್ಟ ಆಗುತ್ತೆ. ಪ್ಲೀಸ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರಿಗಾದರೂ ವೆಯ್ಟ್ ಲಾಸ್ ಮಾಡಬೇಕು ಅಂತ ಆಸೆ ಇದ್ದರೆ ನನ್ನೊಟ್ಟಿಗೆ ನೀವು ಕೂಡ ವೆಯ್ಟ್ ಲಾಸ್ ಜರ್ನಿನ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋಗೆ ಬನ್ನಿ ಈಗ ವಾಕ್ ಹೋಗೋಣ. ಸರಿ, ಈಗ ನಾನು ವಾಕ್ ಹೋಗ್ತಾ ಇದ್ದೀನಿ. ವಾಕ್ ಹೋಗ್ಬಿಟ್ಟು ಬಂದು ನನ್ನ ರೂಟೀನ್ ಸ್ಟಾರ್ಟ್ ಮಾಡ್ತೀನಿ. ಜೊತೆಗೆ ನನ್ನ ಮಗನೂ ಬರ್ತಿದ್ದಾನೆ. ಓಂಕಾರ ಅಂತೂ ಕಾಣಿಸ್ತಾನೆ ಇಲ್ಲ ಕತ್ಲೆಯಲ್ಲಿ. 6 ಗಂಟೆ ಆದರೂ ಕತ್ಲೆ ಇದೆ ಗೈಸ್. ಹಾಯ್ ಓಂಕಾರ್, ಎಲ್ಲಿಗೆ ಹೋಗ್ತಾ ಇದೆಯಾ? ವಾಕಿಂಗ್. ಅವನು ಯೋಗ ಮಾಡಬೇಕಂತೆ, ಮೆಡಿಟೇಷನ್ ಮಾಡಬೇಕಂತೆ. ಮ್ಯಾಟ್ ತೊಗೊಂಡು ರೆಡಿಯಾಗಿ ಬಂದು. ಇದು ಬಟರ್ಫ್ಲೈ ಎಕ್ಸಸೈಸ್. ಇದನ್ನು ಮಾಡೋದ್ರಿಂದ ನಿಮಗೆ PCOD ಪ್ರಾಬ್ಲಮ್ ಇದ್ದರೆ ಅಥವಾ ಪೀರಿಯಡ್ಸ್ ಆಗಲಿಲ್ಲ ಅಂದರೆ ಸರಿಯಾದ ಸಮಯಕ್ಕೆ, ಸೊ ಅದಕ್ಕೆ ಇದು ತುಂಬಾ ಹೆಲ್ಪ್ ಮಾಡುತ್ತೆ. ಆದಷ್ಟು ಹೆಣ್ಮಕ್ಳು ಈ ಒಂದು ಎಕ್ಸಸೈಸನ್ನು ಟ್ರೈ ಮಾಡಿ. ಇದನ್ನು ಬಟರ್ಫ್ಲೈ ಎಕ್ಸಸೈಸ್ ಅಂತ ಕೂಡ ಕರೀತಾರೆ. ಸೊ ಟ್ರೈ ಮಾಡಿ ನೀವು. ಫಸ್ಟ್ ಡೇ ವಾಕಿಂಗು, ಯೋಗ ಎಲ್ಲ ಆಯಿತು. ಈಗ ಮನೆಗೆ ಹೊರಡ್ತಾ ಇದ್ದೀವಿ. ಓಂಕಾರ್, ಹೇಗಿತ್ತು? ನೈಸ್ ಡೇ. ನೈಸ್ ಡೇ, ನಿಜ ತುಂಬ ಚೆನ್ನಾಗಿರುತ್ತೆ. ಬನ್ನಿ ಈಗ ಮನೆಗೆ ಹೋಗಿ ರುಟೀನ್ನ ಸ್ಟಾರ್ಟ್ ಮಾಡೋಣ. ಈ ವಾಕು, ಯೋಗ ಇದೆಲ್ಲ ಮಾಡೋದ್ರಿಂದ ಏನು ರಿಫ್ರೆಶ್ ಆಗಿರುತ್ತೆ ಅಂದರೆ ಮೂಡು ಬ್ಯೂಟಿ. ನಿಜ ಮಾಡಬೇಕು. ಮಧ್ಯಾಹ್ನದ ಲಂಚ್ಗೆ ಅಂತ ಕ್ಯಾಬೇಜ್ ಪಲ್ಯ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಕ್ಯಾಬೇಜ್ ಕೂಡ ವೆಯ್ಟ್ ಲಾಸ್ ಮಾಡೋಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ಹಾಗಾಗಿ ಕ್ಯಾಬೇಜ್ ಪಲ್ಯ ವಿತ್ ಚಪಾತಿ ಲಂಚಿಗೆ. ಬ್ರೇಕ್ಫಾಸ್ಟು ನನಗೆ ಬ್ರೇಕ್ಫಾಸ್ಟ್ ಅಭ್ಯಾಸ ತಪ್ಪೋಗ್ಬಿಟ್ಟಿದೆ. ರೂಢಿ ಆಗೋವರೆಗೂ ಸ್ವಲ್ಪ ಲಿಕ್ವಿಡ್ ಥರ ಏನಾದರೂ ಜ್ಯೂಸ್, ಸ್ಮೂದಿ ಈ ಥರದ್ದೇ ತಗೊಳ್ಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ನಾನು ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಲ್ಲ, ಅದಕ್ಕೆ ನಾನು ದಪ್ಪಾಗಿರೋದು. ಆ್ಯಂಡ್ ಸರಿಯಾಗಿ ನಿದ್ದೆ ಇಲ್ದಿರೋ ಕಾರಣ. ಇದೆರಡು ಮೇನ್ ರೀಸನ್ ನಾನು ದಪ್ಪಾಗೋಕ್ಕೆ. ಈಗ ಅಭ್ಯಾಸ ಮಾಡ್ಕೊಳ್ಬೇಕು. ನಾನು ಬೆಳಗ್ಗೆ ಏನಾದ್ರು ಬ್ರೇಕ್ಫಾಸ್ಟ್ ಥರ ಅಟ್ಲೀಸ್ಟ್ ಪ್ರೋಟೀನ್ ಸೇರೋ ಥರ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಬ್ರೇಕ್ಫಾಸ್ಟ್ಗೆ ಏನು ಮಾಡ್ತೀನಿ, ಲಂಚ್ಗೆ ಏನು ಮಾಡ್ತೀನಿ, ಸಂಜೆ ಸ್ನ್ಯಾಕ್ಸ್ಗೆ ಏನು ಮಾಡ್ತೀನಿ, ಮತ್ತು ನೈಟ್ ಡಿನ್ನರ್ಗೆ ಏನು ರೆಸಿಪಿ ಮಾಡ್ತೀನಿ ವೆಯ್ಟ್ ಲಾಸ್ಗೆ. ಆ್ಯಂಡ್ ಮಲಗೋ ಅಷ್ಟರಲ್ಲಿ ನನ್ನ ಕಂಪ್ಲೀಟ್ ಡೇ 1 ವೆಯ್ಟ್ ಲಾಸ್ ಚಾಲೆಂಜ್ ಜರ್ನಿ ಹೇಗಿರುತ್ತೆ ಅನ್ನೋದು ನೀವು ನೋಡ್ತಾ ಇರಿ. ಸೊ ತುಂಬ ಉಪಯೋಗ ಆಗುತ್ತೆ. ಇದೇ ಥರ ನೀವು ಸ್ಟಾರ್ಟ್ ಮಾಡಿ. ಒಂದೇ ಮೆನುನ ನೀವು ಎವ್ರಿ ಡೇ ಕೂಡ ಮಾಡ್ಬೋದು, ಇಲ್ಲ ನನ್ನ ಜೊತೆಗೆ ಡಿಫ್ರೆಂಟ್ ನೀವು ಟ್ರೈ ಮಾಡಿ. ನಾನು ಸ್ವಲ್ಪ ಡಿಫ್ರೆಂಟಾಗಿ ಟ್ರೈ ಮಾಡೋಣ ಅಂತ ದಿನ ಒಂದೊಂದು ಥರ ಚೇಂಜಸ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಸೊ ಇವತ್ತಿನ ಒಂದು ಮೆನು ಬಂದು ಚಪಾತಿ ಮತ್ತು ಕ್ಯಾಬೇಜ್ ಪಲ್ಯ ಜೊತೆಗೆ ಹಸಿ ತರಕಾರಿಗಳು. ಸೊ ಈಗೆಲ್ಲ ಪ್ರಿಪೇರ್ ಮಾಡಿ ಇಟ್ಕೋತೀನಿ ನಾನು. ಆ್ಯಂಡ್ ಈಗ ವಾಮ್ ವಾಟರ್ ರೆಡಿ ಆಯಿತು. 1 ಲೋಟ ಅಷ್ಟು ಬಿಸಿನೀರನ್ನ ಕಾಯಿಸ್ಕೊಂಡು ಅದಕ್ಕೆ ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣು ಸೇರಿಸ್ಕೊಂಡು ಮೊದಲೇ ನೆನೆಸಿಟ್ಟಿರುವಂಥ ಸಬ್ಜಾ ಸೀಡ್ಸನ್ನು ಸಹ ಒಂದು 4 ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ಇದಿಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಬೇಕಿದ್ದರೆ ಹನಿ ಹಾಕ್ಕೊಳ್ಳಿ, ಇಲ್ಲ ಹೀಟ್ ಆಗುತ್ತೆ ಅನ್ನೋರು ಸ್ಕಿಪ್ ಕೂಡ ಮಾಡ್ಬೋದು. ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಕುಡಿಯೋದ್ರಿಂದ ನಿಮಗೆ ಇದು ವೆಯ್ಟ್ ಲಾಸ್ಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಈಗ ವಾರ್ಮ್ ವಾಟರ್ ಕುಡಿದು ನನ್ನ ಬ್ರೇಕ್ಫಾಸ್ಟು ಲಂಚು ಎಲ್ಲ ಪ್ರಿಪೇರ್ ಮಾಡ್ತೀನಿ.
ಈಗ ಒಂದು ಲೋಟ ಬಿಸಿನೀರು ಕುಡಿತಾ ಇದ್ದೀನಿ. ಬ್ರೇಕ್ಫಾಸ್ಟಿಗೆ ನಾನು ಸ್ಮೂದಿ ಮಾಡ್ಕೊಳ್ತಾ ಇದ್ದೀನಿ, ಆ್ಯಪಲ್ ಸ್ಮೂದಿ. ಸೊ ಒಂದು ಆ್ಯಪಲ್ಲು, ಒಂದು ಏಲಕ್ಕಿ, ಬಾಳೆಹಣ್ಣು, 4 ಡೇಟ್ಸ್ ಹಾಕ್ಕೊಂಡು ABD ಜ್ಯೂಸ್ ಅಂತ ಕೂಡ ಹೇಳ್ಬೋದು. ತೆಳುವಾದಂಥ ಹಾಲು ನೀರು ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು ಸಬ್ಜಾ ಸೀಡ್ಸ್ ಕೂಡ ಹಾಕ್ಕೊಳ್ತಾ ಇದ್ದೀನಿ ನಾನು. ಸೊ ಈಗ ನನ್ನ ಬ್ರೇಕ್ಫಾಸ್ಟ್ ರೆಡಿ ಆಗುತ್ತೆ. ಇದಕ್ಕೊಂದು ವೈಟ್ ಎಗ್ನ ಬಾಯ್ಲ್ ಮಾಡಿರೋ ವೈಟ್ ಎಗ್ ಕೂಡ ತೊಗೊಳ್ತಾ ಇದ್ದೀನಿ ಬ್ರೇಕ್ಫಾಸ್ಟ್ಗೆ. ಇದು ಇವತ್ತಿನ ನನ್ನ ಒಂದು ಬ್ರೇಕ್ಫಾಸ್ಟು. ಸೊ ಇಲ್ಲ ನೀವು ಬ್ರೇಕ್ಫಾಸ್ಟ್ ತಿನ್ನೋ ಅಭ್ಯಾಸ ಇರೋರು ಅವಲಕ್ಕಿ, ಉಪ್ಪಿಟ್ಟು ಏನು ಬೇಕಾದರೂ ತಿನ್ಬೋದು ಬ್ರೇಕ್ಫಾಸ್ಟ್ಗೆ. ಬಟ್ ಪೋರ್ಷನ್ಸ್ ಕಮ್ಮಿ ಮಾಡ್ಕೋಬೇಕು. ಯಾಕಂದರೆ ನಾವು ರೆಗ್ಯುಲರ್ ತಿನ್ನೋದಕ್ಕೂ ನಾವು ಡಯಟ್ ಮಾಡೋವಾಗ ಅಥವಾ ವೆಯ್ಟ್ ಲಾಸ್ ಮಾಡೋವಾಗ ಸ್ವಲ್ಪ ಪೋರ್ಷನ್ಸ್ ಕಮ್ಮಿ ಇರಬೇಕು. ಸೊ ಇವತ್ತಿನ ನನ್ನ ಬ್ರೇಕ್ಫಾಸ್ಟು ABD ಜ್ಯೂಸು ಜೊತೆಗೆ ಒಂದು ಎಗ್ ವೈಟು ಸಾಕು. ಇಷ್ಟು ಪ್ರೋಟೀನ್ ನಮ್ಮ ಬಾಡಿಗೆ ಸೇರುತ್ತೆ. ನಾನು ವರ್ಕಿಂಗ್ ವುಮೆನ್ ಆಗಿರೋದ್ರಿಂದ ಸೊ ನನಗೆ ಕೆಲಸ ಮಾಡಬೇಕು, ಸ್ಟ್ಯಾಮಿನಾ ಬೇಕೇ ಬೇಕಾಗತ್ತೆ. ಸೊ ಹಾಗಾಗಿ ಇಷ್ಟಂತೂ ಬೇಕೇ ಬೇಕು. ಯಾಕಂದರೆ ನಾನು 12:45 ಲಂಚ್ ಅವರ್ ಆಗುತ್ತೆ. ಸೊ ಅಲ್ಲಿವರೆಗೂ ನನ್ನ ಒಂದು ಸ್ಟ್ರೆಂಗ್ತ್ ಬೇಕಂದರೆ, ನನಗೆ ಓಡಾಡಲಿಕ್ಕೆ ಸ್ಟ್ರೆಂಗ್ತು, ಪಾಠ ಮಾಡಲಿಕ್ಕೆ ಎಲ್ಲ ಸ್ಟ್ರೆಂಗ್ತ್ ಬೇಕಂದರೆ ನನಗೆ ಸ್ಟ್ಯಾಮಿನಾ ಬೇಕೇ ಬೇಕು. ಅದಕ್ಕೋಸ್ಕರ ನಾನು ಒಂದು ಮೊಟ್ಟೆನ ಆ್ಯಡ್ ಮಾಡ್ಕೊಂಡಿದ್ದೀನಿ. ವೈಟ್ ಮಾತ್ರ ತೊಗೊಳ್ಳಿ, ಎಗ್ ವೈಟು. ಅದು ಬಿಟ್ಟು ನೀವು ಜ್ಯೂಸು, ಸ್ಮೂದಿ ಅಥವಾ ಏನಾದರೂ ಬ್ರೇಕ್ಫಾಸ್ಟು ಪೋರ್ಷನ್ಸ್ ಕಮ್ಮಿ ಮಾಡ್ಕೊಳ್ಳಿ. ತರಕಾರಿಗಳನ್ನು ಹೆಚ್ಚಿಗೆ ಬಳಸಿ. ನಾರ್ಮಲ್ ಉಪ್ಪಿಟ್ಟು ಮಾಡೋದಕ್ಕಿಂತ ನೀವು ತರಕಾರಿ ಉಪ್ಪಿಟ್ಟು ಮಾಡಿ. ನಾರ್ಮಲ್ ಅವಲಕ್ಕಿ ಮಾಡೋದಕ್ಕಿಂತ ಅವಲಕ್ಕಿಯಲ್ಲಿ ಬಿಸಿಬೇಳೆಭಾತ್ ಮಾಡಿ ತರಕಾರಿ ಹಾಕ್ಬಿಟ್ಟು. ಸೊ ಈ ಥರ ನೀವು ಹೆಚ್ಚಿನ ತರಕಾರಿಗಳನ್ನು ಸೇರಿಸಿ ತಿನ್ನೋದ್ರಿಂದ ನಿಮಗೆ ವೆಯ್ಟ್ ಲಾಸ್ಗೆ ಹೆಲ್ಪ್ ಆಗುತ್ತೆ. ಸೊ ಲಂಚ್ ತಿನ್ನೋದನ್ನು ತೋರ್ಸೋಕ್ಕಾಗಲ್ಲ ನಾನು, ಬಟ್ ಲಂಚಿಗೆ ಏನೆಲ್ಲ ಮಾಡಿದ್ದೀನಿ ಅಂಥೇಳಿ ನೋಡ್ಕೊಂಬನ್ನಿ. ಯಾಕಂದರೆ ಸ್ಕೂಲಲ್ಲಿ ನಾನು ನನ್ನ ಪ್ರೊಫೆಷ್ನಲ್ ಲೈಫಲ್ಲಿ ಪರ್ಸ್ನಲ್ ಲೈಫ್ನ ಶೂಟ್ ಮಾಡೋಕ್ಕೆ ಹೋಗಲ್ಲ. ಸೊ ಹಾಗಾಗಿ ನನ್ನ ಒಂದು ಲಂಚ್ ತಿನ್ನೋ ವಿಡಿಯೋ ಸ್ಕಿಪ್ ಆಗುತ್ತೆ ಪ್ರತಿದಿನ. ಬಟ್ ಲಂಚ್ಗೆ ಏನು ಪ್ರಿಪೇರ್ ಮಾಡ್ಕೊಂಡಿದ್ದೆ ಅಂತ, ಲಂಚ್ ಬಾಕ್ಸ್ನ ಹೇಗೆ ಪ್ರಿಪೇರ್ ಮಾಡ್ಕೋತೀನಿ ಅನ್ನೋದನ್ನ ತೋರಿಸ್ತೀನಿ ಬನ್ನಿ. ಈಗ ಮೊದಲಿಗೆ 1 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ವೆಯ್ಟ್ ಲಾಸ್ ಮಾಡಬೇಕಂದ್ರೆ ನಾವು ಸ್ವಲ್ಪ ಆಯಿಲ್ ಪ್ರಮಾಣ ಕಡಿಮೆ ಬಳಸಬೇಕು. 1 ಟೇಬಲ್ ಸ್ಪೂನ್ ಸಾಸಿವೆ, ಜೀರಿಗೆ, 1 ಈರುಳ್ಳಿನ ಕಟ್ ಮಾಡಿ ಸ್ವಲ್ಪ ಕರಿಬೇವು ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ಬೇಕು. ಅದಾದ ನಂತರ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪಿನ ಪ್ರಮಾಣ ಕೂಡ ಕಡಿಮೆನೇ ಮಾಡ್ಕೊಳ್ಳಿ. ಯಾಕಂದರೆ ಎಲ್ಲ ತರಕಾರಿಯಲ್ಲೂ ಕೂಡ ಉಪ್ಪಿನ ಅಂಶ ಇರುತ್ತೆ. 1 ಟೊಮ್ಯಾಟೊನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ತುಂಬಾ ಸಿಂಪಲ್ಲಾಗಿ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ವೆಯ್ಟ್ ಲಾಸ್ ಮಾಡಬೇಕಂದ್ರೆ ನಾವು ಹೆವಿ ಮಸಾಲೆಗಳು ಬೇಡದೇ ಇರೋದನ್ನ ಹೆವಿಯಾಗಿ ತಿನ್ನಬಾರ್ದು. ಸೊ ಲೈಟಾಗಿರ್ಬೇಕು ಫುಡ್ಡು. ಅದಕ್ಕೆ 1 ಚಿಟಿಕೆ ಅಷ್ಟು ಅರಿಶಿನ, 1 ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಒಂದು ಸಲ ಮಿಕ್ಸ್ ಮಾಡ್ಕೊತೀನಿ. ಮೊದಲೇ ನಾನು ಕ್ಯಾಬೇಜ್ನ ಬೇಯಿಸಿಟ್ಕೊಂಡಿದ್ದೀನಿ. ಸೊ ಈಗೇನಿಲ್ಲ, ನೀರು ಹಾಕದೆ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಇದನ್ನು ಲೋ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ಆಗೋಯ್ತು. ಈಗ ಚಪಾತಿ ಒತ್ಕೊಂಡೆ. ಸೊ ಆದಷ್ಟು ಚಪಾತಿನೂ 0 ಆಯಿಲಲ್ಲೇ ಮಾಡೋದು ಬೆಟರು. ನಾನು ಸುಮ್ಮನೆ ತವಾಗ ಒಂಚೂರು ಸಿಂಪಡಿಸಿದ್ದೆ. ಚಪಾತಿ, ಹಸಿ ತರಕಾರಿ, ಸೌತೆಕಾಯಿ ಮತ್ತು ಕ್ಯಾರೆಟು, ಮಜ್ಜಿಗೆ ತೊಗೊಂಡಿದ್ದೀನಿ. ಬೇಸಿಗೆ ಅಲ್ವಾ, ಚಪಾತಿ ಕೂಡ ಹೀಟ್ ಆಗುತ್ತೆ. ಸೊ ಜಾಸ್ತಿ ಮಟ್ಟದಲ್ಲಿ ತರಕಾರಿ ಪಲ್ಯ ತಗೊಳ್ಬೇಕು. ಸೊ 2 ಚಪಾತಿ ಅಷ್ಟೇ ಲಂಚಿಗೆ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಸೊ ಇದು ನನ್ನ ಮಧ್ಯಾಹ್ನದ ಲಂಚ್ ಬಾಕ್ಸ್ ರೆಸಿಪಿ. ಈಗ ನಾನು ಸ್ಕೂಲ್ಗೆ ಹೊರಡೋ ಸಮಯ. ಎಲ್ಲ ಮುಗಿಸ್ಕೊಂಡು ಇವಾಗ ಸ್ಕೂಲ್ಗೆ ಹೊರಡ್ತಾ ಇದ್ದೀನಿ. ಸ್ಕೂಲ್ಗೆ ಹೋಗಿ ಬಂದಾದಮೇಲೆ ಮತ್ತೆ ನನ್ನ ವೆಯ್ಟ್ ಲಾಸ್ ಚಾಲೆಂಜ್ ಜರ್ನಿ ಕಂಟಿನ್ಯೂ ಆಗುತ್ತೆ. ಸೊ ಅಲ್ಲಿವರೆಗೂ ವಿಡಿಯೋನ ವಾಚ್ ಮಾಡ್ತಾಯಿರಿ. ಈಗ ಸಂಜೆ 5:15 ನಾನಿಲ್ಲಿ ಪೊಮೊಗ್ರಾನೇಟ್ ಜ್ಯೂಸನ್ನು ಮಾಡ್ಕೊಳ್ತಾ ಇದ್ದೀನಿ. 1 ಪೊಮೊಗ್ರಾನೇಟು, 1 4 ಡೇಟ್ಸು. ನಾನು ಸಕ್ಕರೆನ ಬಳಸ್ತಾ ಇಲ್ಲ. ಈಗ ಚೆನ್ನಾಗಿ ಇದನ್ನು ಗ್ರೈಂಡ್ ಮಾಡ್ಕೊಳ್ಬೇಕು ಸ್ವಲ್ಪ ಹಾಲು ಹಾಕ್ಕೊಂಡು. ಸ್ಕೂಲಿಂದ ಬಂದಾದಮೇಲೆ ಇವಾಗ ಟೈಮು 5:15 ಸಮಯ. ಈಗ
ಸೊ ಈಗ ನಾನು ಸ್ನ್ಯಾಕ್ಸ್ ತೊಗೋಬೇಕು. ಸೊ ಏನು ಸ್ನ್ಯಾಕ್ಸ್ ಅಂತ ಅಂದರೆ ಪೊಮೊಗ್ರಾನೇಟ್ ಜ್ಯೂಸನ್ನ ಮಾಡ್ಕೊತಾ ಇದ್ದೀನಿ. ಅಥವಾ ನೀವು ನಟ್ಸು, ಡ್ರೈ ಫ್ರೂಟ್ಸು ಅಥವಾ ಫ್ರೂಟ್ಸು ಇಲ್ಲ ಮತ್ತು ಅಗೇನ್ ನೀವು ವೆಜಿಟೇಬಲ್ ಕೂಡ ನೀವು ಸ್ನ್ಯಾಕ್ಸ್ ಥರ ತಗೊಳ್ಬೋದು. ಇಲ್ಲ ಗ್ರೀನ್ ಟೀ ಈ ಥರದನ್ನ ನೀವು ತಗೊಳ್ಬೋದು. ಬಟ್ ನಾನು ಸ್ವಲ್ಪ ಪೊಮೊಗ್ರಾನೇಟ್ ಕುಡಿಯೋಣ ಅಂಥೇಳಿ ಸ್ವಲ್ಪ ಡೇಟ್ಸ್ ಹಾಕಿ ಕಂಪ್ಲೀಟ್ ಸಕ್ಕರೆ ಅವಾಯ್ಡ್ ಮಾಡ್ತಾಯಿದ್ದೀನಿ. ಸೊ ಆವಾಗಲೇ ನಮಗೆ ವೆಯ್ಟ್ ಲಾಸ್ ಆಗೋಕ್ಕೆ ಸಾಧ್ಯ. ಸೊ ಹಾಗಾಗಿ ಈಗ ಒಂದು ಅರ್ಧ ಲೋಟದಷ್ಟು ಪೊಮೊಗ್ರಾನೇಟ್ ಜ್ಯೂಸ್ ಕುಡಿದು ಆಮೇಲೆ ವರ್ಕೌಟ್ ಸ್ಟಾರ್ಟ್ ಮಾಡ್ತೀನಿ. ವರ್ಕೌಟ್ ತೋರಿಸ್ತೀನೋ ಇಲ್ಲೋ ಗೊತ್ತಿಲ್ಲ, ಯಾಕಂದರೆ ನನಗಷ್ಟು ಕಂಫರ್ಟಬಲ್ ಅನಿಸಲ್ಲ ವೀಡಿಯೋದಲ್ಲಿ ವರ್ಕೌಟ್ ತೋರಿಸ್ಲಿಕ್ಕೆ. ಬಟ್ ನಾನು ಹಾಕ್ಕೊಂಡಿರೋ ಟೈಮ್ ಟೇಬಲು 1 ಅವರ್ ವರ್ಕೌಟು, ಬೆಳಗ್ಗೆ ಮಾರ್ನಿಂಗ್ ಹಾಫ್ ಆನ್ ಅವರ್ ವಾಕಿಂಗು. ಇದು ನನ್ನ ಒಂದು ರುಟೀನಲ್ಲಿ ವೆಯ್ಟ್ ಲಾಸ್ ಚಾಲೆಂಜ್ ಜರ್ನಿಯಲ್ಲಿ ಈ ಒಂದು ರುಟೀನ್ ಇರುತ್ತೆ. ನನಗೇನು ಗೊತ್ತೋ ಸಿಂಪಲ್ ಎಕ್ಸಸೈಸ್ಗಳನ್ನು ಮನೆಯಲ್ಲೇ ಸಂಜೆ ಹೊತ್ತು ನನಗೆ ಟೈಮ್ ಸಿಗುತ್ತೆ ಸ್ವಲ್ಪ, ಆವಾಗ ಬಂದು ನಾನು ಮಾಡ್ಬೋದು. ಸೊ ಈಗ ನಾನು ಈ ಒಂದು ಸ್ನ್ಯಾಕ್ಸ್ ಡ್ರಿಂಕನ್ನು ಕುಡಿತೀನಿ. ಸ್ನ್ಯಾಕ್ಸ್ ಟೈಮ್ ಮುಗೀತು. ಇನ್ನೇನಿದ್ರು ಡಿನ್ನರ್ನ ನೀವು ಆದಷ್ಟು ಲೈಟಾಗಿ ಲಿಕ್ವಿಡ್ ಥರ ತಗೊಳ್ಳೋದೇ ಬೆಟರ್. ಸೂಪ್ ಆಗಿರ್ಬೋದು, ಸ್ಮೂದಿ ಈ ಥರ ತಗೊಳ್ಳೋದು ಬೆಟರು. ಇಲ್ಲಾಂದರೆ ರೊಟ್ಟಿ, ಚಪಾತಿ ಈ ಥರ ಲೈಟಾಗಿ ಅಂದರೆ ಪೋರ್ಷನ್ಸ್ ಕಮ್ಮಿ ಮಾಡ್ಕೊಂಡು ತಿನ್ನಬೇಕು. ಸೊ ನನಗೆ ಇವತ್ತು ಎಲ್ಲ ಸ್ವಲ್ಪ ಹೆವಿ ಅನ್ನಿಸ್ತಿದೆ, ಹಾಗಾಗಿ ನಾನು ರಾಗಿ ಗಂಜಿ ಮಾಡ್ಕೊಳ್ಳೋಣ ಡಿನ್ನರ್ಗೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದು ನನ್ನ ಡಿನ್ನರ್ ರುಟೀನ್ ಆಗುತ್ತೆ. ಅದಾದ ನಂತರ ಎವ್ರಿ ಡೇ ಯಾವುದಾದ್ರೂ ಒಂದು ವೇಟ್ ಲಾಸ್ ಡ್ರಿಂಕ್ನ ನೀವು ಮಾಡ್ಕೊಂಡು ಕುಡಿದ್ಬಿಟ್ಟೆ ಮಲಗಬೇಕು. ಆವಾಗಲೇ ಅದು ನಿಮಗೆ ಎಫೆಕ್ಟಿವ್ ಆಗಿ ವೆಯ್ಟ್ ಲಾಸ್ಗೆ ಹೆಲ್ಪ್ ಆಗುತ್ತೆ. ಸೊ ಇನ್ನು ನೆಕ್ಸ್ಟ್ ಡಿನ್ನರ್ ಹೊರಗಿನ ರುಟೀನ್ ಹೇಗೆ ಹೋಗುತ್ತೆ ಅಂತ ನೋಡ್ಕೊಂಬನ್ನಿ. ನಿಮಗೆ ಗೊತ್ತಿರುವಂಥ ಸಿಂಪಲ್ ಒಂದಷ್ಟು ಎಕ್ಸಸೈಸ್ಗಳನ್ನು ನೀವು ಮಾಡ್ಕೊಳ್ಳಿ. ಈಗ ನಾನು ಮಾಡ್ತಾ ಇರೋ ಎಕ್ಸಸೈಸು ಇದು ಬೆಲ್ಲಿ ಫ್ಯಾಟ್ನ ಕಡಿಮೆ ಮಾಡುತ್ತೆ ಆ್ಯಂಡ್ ನಿಮ್ಮನ್ನು ಆ್ಯಕ್ಟಿವ್ ಆಗಿರಿಸಲಿಕ್ಕೆ ಸಹಾಯ ಮಾಡುತ್ತೆ. ವೆಯ್ಟ್ ಲಾಸ್ಗೂ ಕೂಡ ಇದು ಹೆಲ್ಪ್ ಆಗುತ್ತೆ. ಸೊ ನಿಮಗೆ ಯಾವ್ದು ಗೊತ್ತೋ ಅದು ಸಣ್ಣ ಪುಟ್ಟದ್ದು ಎಕ್ಸಸೈಸ್ ಹೇಗೆ ಮಾಡೋದಂತ ನೋಡಿ. ಫಸ್ಟ್ ನೋಡಿ, ಸ್ವಲ್ಪ ಗೋಡೆ ಆಸರೆ ತಗೊಂಡು ಈ ಥರ ಒಂಚೂರು ಮುಂದೆ ನಿಂತ್ಕೊಂಡು ನಿಧಾನಕ್ಕೆ ಈ ರೀತಿ ಮಾಡ್ತಾ ಹೋಗಬೇಕು. ಇದರಿಂದ ಕೂಡ ನಿಮ್ಮ ಹೊಟ್ಟೆ ಬೊಜ್ಜು ಕೂಡ ಕರಗುತ್ತೆ ಆ್ಯಂಡ್ ವೆಯ್ಟ್ ಲಾಸ್ಗೂ ಕೂಡ ಹೆಲ್ಪ್ ಆಗುತ್ತೆ. ಯಾವುದು ಗೊತ್ತೋ ಅದು ಸಣ್ಣ ಪುಟ್ಟ ಎಕ್ಸಸೈಸ್ ಮಾಡಿ, ಅದನ್ನೇ ಒಂದು ಹಾಫ್ ಆನ್ ಅವರ್ ಅಥವಾ 1 ಅವರ್ವರೆಗೂ ಕಂಟಿನ್ಯೂ ಮಾಡಿ. ಗೊತ್ತಿಲ್ಲದೆ ಇರೋದು ಮಾಡೋದಕ್ಕಿಂತ ನಿಮಗೆ ಈಸಿಯಾಗಿ ಸುಲಭವಾಗಿ ಬರೋವಂತಹ ಒಂದಷ್ಟು ಎಕ್ಸಸೈಸ್ಗಳನ್ನು ಟ್ರೈ ಮಾಡಿ. ಮಿನಿಮಮ್ 1 ಅವರ್ ವರ್ಕೌಟ್ ಬೇಕೇ ಬೇಕು. ನೀವು ಬೇಗ ವೆಯ್ಟ್ ಲಾಸ್ ಮಾಡಬೇಕಂದ್ರೆ 1 ಅವರ್ ನಿಮಗೋಸ್ಕರ ನೀವು ಎತ್ತಿಡಿ. ಸೊ ಆವಾಗ ನಿಮ್ಮ ಲೈಫು ಚೆನ್ನಾಗಿರುತ್ತೆ, ನೀವು ಆರೋಗ್ಯವಾಗಿರ್ತೀರ. ನೋಡಿ, ಈಗ ನಾನು ಸೋಮಾರಿತನ ಮಾಡಿದ್ದಕ್ಕೆ ನಾನು ಹೆವಿ ವೆಯ್ಟ್ ಗೇನ್ ಆಗಿರೋದು. ಸೊ ಅದು ನಮ್ಮ ಕೈಯಲ್ಲಿದೆ, ನಾವು ಕಮ್ಮಿ ಮಾಡ್ಕೊಳ್ಬೋದು. ಇದೇ ಥರ ಕಂಟಿನ್ಯೂಟಿ ಇದ್ದರೆ ಬೇಗ ವೆಯ್ಟ್ ಲಾಸ್ ಮಾಡ್ಬೋದು. ಸೊ ಖಂಡಿತ ನಾನು ಟ್ರೈ ಮಾಡ್ತೀನಿ. ಸೊ ನೀವು ಇದೇ ಥರ ಸಣ್ಣ ಪುಟ್ಟದ್ದು ಟ್ರೈ ಮಾಡಿ. ಯಾವ ಜಿಮ್ಮು ಬೇಕಾಗಿಲ್ಲ ಅಥವಾ ಯಾವ ನ್ಯೂಟ್ರಿಷನ್ನು ಬೇಕಾಗಿಲ್ಲ, ನಿಮ್ಗೆ ಯಾವುದೇ ರೀತಿ ಬೇಕಾಗಿಲ್ಲ. ಸೆಲ್ಫ್ ಇಂಟ್ರೆಸ್ಟ್ ಬೇಕು, ಸೆಲ್ಫ್ ಲವ್ ಬೇಕು, ನಿಮಗೆ ನೀವೇ ಕೋಚ್ ಆಗಬೇಕು. ನಿಮ್ಮ ಬಗ್ಗೆ ನಿಮಗೆ ಕಾಳಜಿ ಬಂದಾಗ ಮಾತ್ರ ಇದೆಲ್ಲ ಮಾಡೋಕ್ಕೆ ಸಾಧ್ಯ. ಇಲ್ಲ ಅಂದರೆ ಖಂಡಿತ ನಿಮ್ಮ ಒಂದು ಸೆಲ್ಫ್ ಲವ್ ಇಲ್ಲ ಅಂದರೆ ಏನನ್ನೂ ನೀವು ಅಚೀವ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಸೆಲ್ಫ್ ಇಂಟ್ರೆಸ್ಟ್ ಬರಬೇಕು, ನಮ್ಮ ಬಗ್ಗೆ ನಮಗೆ ಸೆಲ್ಫ್ ಲವ್ ಇರಬೇಕು. ಸೊ ಆವಾಗ ಎಲ್ಲ ಕೆಲಸವು ಈಸಿ ಆಗುತ್ತೆ. ಸೊ ಡೂ ಇಟ್ ಫಾಸ್ಟ್. ಈಗ ರಾತ್ರಿ ಡಿನ್ನರ್ಗೆ ನಾನು 3 ಟೇಬಲ್ ಸ್ಪೂನಷ್ಟು ರಾಗಿ ಹಿಟ್ಟನ್ನ ತಗೊಳ್ತಾ ಇದ್ದೀನಿ. ಸೊ ಸ್ವಲ್ಪ ನೀರನ್ನು ಹಾಕಿ ಇದು ಒಂಚೂರು ಲಮ್ಸ್ ಇಲ್ದಂಗೆ ಅಥವಾ ಗಂಟಿಲ್ದಂಗೆ ಇದನ್ನು ಮಿಕ್ಸ್ ಮಾಡಿ ಇಟ್ಕೊಳ್ಬೇಕು. ಅದಾದ ನಂತರ ನಾನು 1-2 ಲೋಟ ಅಷ್ಟು ನೀರನ್ನು ಕೂಡ ಬೇಯಲಿಕ್ಕೆ ಇಟ್ಟಿದ್ದೆ. ಅದು ಚೆನ್ನಾಗಿ ಕುದಿಯುವಾಗ ಕಲಸಿಟ್ಟಿರುವಂಥ ಹಿಟ್ಟನ್ನು ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು. ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳಿ, ಬೇಕಿದ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡೋದು ತುಂಬಾ ಒಳ್ಳೆಯದು. ಸಾಲ್ಟನ್ನು ಅತಿಯಾಗಿ ತಿನ್ನಬಾರ್ದು. ಚೆನ್ನಾಗಿ ಬೇಯಿಸ್ಕೊಂಡ್ರೆ ಈಗ ಗಂಜಿ ರೆಡಿ ಆಗುತ್ತೆ. ಸೊ ಈ ಥರ ತಗೊಳ್ಬೋದು. ಫೈನಲಿ ಡಿನ್ನರ್ ರೆಡಿ ಆಗಿದೆ. ರಾಗಿ ಗಂಜಿ ಮಾಡ್ಕೊಂಡಿದ್ದೀನಿ. ಬೇಕಂದರೆ ನೀವು ರೊಟ್ಟಿ ಅಥವಾ ರಾಗಿ ರೊಟ್ಟಿ, ಅಕ್ಕಿ ರೊಟ್ಟಿ, ಜೋಳದ ರೊಟ್ಟಿ ಈ ಥರನೂ ಮಾಡ್ಬೋದು. ಇಲ್ಲ ರೈಸ್ನೂ ತಿನ್ಬೋದು, ಸ್ವಲ್ಪ ಪೋರ್ಷನ್ ಕಮ್ಮಿ ಮಾಡ್ಕೊಂಡು ತಿನ್ನಬೇಕಾಗಿತ್ತು, ಬಾಯ್ಲ್ಡ್ ರೈಸ್ ಎಲ್ಲ. ಬಟ್ ನಾನು ಲಿಕ್ವಿಡ್ ತಗೊಳ್ಳೋಣ ಅಂತ ಸ್ವಲ್ಪ ಈ ಥರ ಗಂಜಿ ಥರನೇ ಇರಲಿ ಅಂತ ರಾಗಿ ಗಂಜಿ ಮಾಡಿದ್ದೀನಿ ಇವತ್ತಿನ ಒಂದು ಡೇಗೆ. ನಾಳೆಗೆ ಏನು ಮಾಡ್ತೀನಿ ಅಂತ ನಾಳೆ ವಿಡಿಯೋದಲ್ಲಿ ಗೊತ್ತಾಗತ್ತೆ, ನಾಡಿದ್ದು ವಿಡಿಯೋದಲ್ಲಿ. ಸೊ ಈಗ ನನ್ನ ಡಿನ್ನರ್ ಟೈಮ್. ನಮ್ಮ ತಾತ ಹೇಳೋರು ಯಾವಾಗಲೂ,
ಹಿಟ್ಟಂ ತಿಂದಂ ಬೆಟ್ಟಂ ಕಿತ್ತಿಟ್ಟಂ ಅಂತ. ಡಿನ್ನರ್ ಆದಮೇಲೆ 1 ಅವರ್ ಬಿಟ್ಕೊಂಡು ನೀವು ವೆಯ್ಟ್ ಲಾಸ್ ಡ್ರಿಂಕ್ನ ಪ್ರತಿದಿನ ತಗೊಳ್ಳೇಬೇಕು, ಮಸ್ಟ್ ಆ್ಯಂಡ್ ಶುಡ್. ವೆಯ್ಟ್ ಲಾಸ್ ಡ್ರಿಂಕ್ ಇಲ್ಲ ಅಂದರೆ ಏನೂ ಪ್ರಯೋಜನ ಆಗಲ್ಲ. ಸೊ ಹಾಗಾಗಿ ನಾನು ಇವತ್ತು ವೆಯ್ಟ್ ಲಾಸ್ ಡ್ರಿಂಕ್ ಏನು ಮಾಡ್ತಾ ಇದ್ದೀನಿ ಅಂಥೇಳಿ ನೋಡ್ಕೊಂಬನ್ನಿ. ಸೊ ನನ್ನ ಫೈನಲ್ ವೆಯ್ಟ್ ಲಾಸ್ ಡ್ರಿಂಕ್ ಅದು ರೆಡಿ ಮಾಡಿಟ್ಟಿದ್ದೀನಿ. ಒಂದು ಸ್ವಲ್ಪ ಹೊತ್ತು ಬಿಟ್ಟು ನಾನು ಆ ಡ್ರಿಂಕ್ಸನ್ನು ಕುಡಿತೀನಿ. 2 ಲೋಟ ಅಷ್ಟು ನೀರು ತೊಗೊಂಡು 1 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಹಾಕಿ ಅದು 1 ಲೋಟಕ್ಕೆ ಬರೋ ಅಷ್ಟು ಮಟ್ಟಿಗೆ ನೀವು ಇದನ್ನು ಕುದಿಸ್ಕೋಬೇಕು. ಕಲರ್ ಕೂಡ ಚೇಂಜ್ ಆಗುತ್ತೆ. ಸೊ ಸ್ವಲ್ಪ ಬೆಚ್ಚಗಿರುವಾಗಲೇ ಇದನ್ನು ಕುಡಿಯೋದ್ರಿಂದ ವೆಯ್ಟ್ ಲಾಸ್ ಡ್ರಿಂಕು ರೆಡಿ ಆಗುತ್ತೆ ಆ್ಯಂಡ್ ನಿಮಗೆ ವೆಯ್ಟ್ ಲಾಸ್ಗೆ ಹೆಲ್ಪ್ ಆಗುತ್ತೆ. ಫೈನಲ್ ವೆಯ್ಟ್ ಲಾಸ್ ಡ್ರಿಂಕ್ ಜೀರಾ ವಾಟರ್ ಇದು. ಸೊ ಇದನ್ನು ಟೀ ರೀತಿಯಲ್ಲಿ ಕುಡಿಬೇಕು, ಬಿಸಿ ಇರುವಾಗಲೇ ಕುಡಿಬೇಕು. ತುಂಬ ತಣ್ಣಗೆ ಮಾಡ್ಕೊಂಡು ಕುಡಿಯೋದ್ರಿಂದ ನಿಮಗೆ ಇದು ಅಷ್ಟು ಎಫೆಕ್ಟಿವ್ ಆಗಿರಲ್ಲ. ಡೈಜೆಷನ್ಗೆ ತುಂಬಾ ಒಳ್ಳೆಯದು ಆ್ಯಂಡ್ ಫ್ಯಾಟ್ ಬರ್ನಿಂಗ್ ಅಂತಲೇ ಹೇಳ್ಬೋದು ಇದನ್ನು. ಸೊ ಖಂಡಿತ ಬೆಲ್ಲಿ ಫ್ಯಾಟು ಇದೆಲ್ಲ ಬರ್ನ್ ಆಗುತ್ತೆ. ಸೊ ಇದನ್ನು ನಾವು ಸ್ವಲ್ಪ ಬೆಚ್ಚಗಿರೋವಾಗಲೇ ಕುಡಿಬೇಕು. ಸೊ ನನ್ನ ಫೈನಲ್ ಇವತ್ತಿನ ಡೇ 1 ಫಸ್ಟ್ ವೆಯ್ಟ್ ಲಾಸ್ ಚಾಲೆಂಜ್ ವಿಡಿಯೋ ಇದರಿಂದ ಎಂಡ್ ಆಗ್ತಾ ಇದೆ. ಸೊ ಇದು ಇವತ್ತಿನ ದಿನ ಆಗಿತ್ತು. ಇದು ನನ್ನ ಫೈನಲ್ ಡ್ರಿಂಕ್. ಯಾವುದೇ ಕೆಲಸ ಆಗಲಿ ಮನಸ್ಸಿಟ್ಟು ಶ್ರದ್ಧೆಯಿಂದ ಮಾಡಿದರೆ ಯಾವುದೂ ಕಷ್ಟ ಆಗಲ್ಲ. ನಾನು ಇಷ್ಟು ದಿನ ಯಾಕೆ ಸೋಮಾರಿತನ ಮಾಡಿದ್ನೋ ಗೊತ್ತಿಲ್ಲ ವೆಯ್ಟ್ ಲಾಸ್ ಬಗ್ಗೆ. ಸೊ ಮನಸ್ಸಿದ್ದಲ್ಲಿ ಮಾರ್ಗ ಇದೆ, ನಾವು ಏನು ಬೇಕಾದರೂ ಮಾಡ್ಬೋದು. ಮನಸ್ಸಿಟ್ಟು ಮಾಡಬೇಕು ಮಾಡುವಂಥ ಕೆಲಸ. ನಾನು ಏನಾದರೂ ಮಾಡಿದರೆ ಅದನ್ನು ಶ್ರದ್ಧೆಯಿಂದ ಮಾಡ್ತೀನಿ. ಸೊ ಖಂಡಿತ ಇವತ್ತಿನ ಡೇ ಸಕ್ಸಸ್ಫುಲ್ಲಾಗಿ ಹೋಯಿತು. ಇನ್ನು ಮುಂದಿನ ದಿನಗಳು ಇದೇ ರೀತಿ ಸಕ್ಸಸ್ಫುಲ್ಲಾಗಿ ಇರಲಿ. ನನ್ನ ಜೊತೆ ಮಂಜುಳಾ ಸಿಸ್ಟರ್ ಒಬ್ಬರು ಕಮೆಂಟ್ ಹಾಕಿದ್ದಾರೆ, ನಾನು ಸ್ಟಾರ್ಟ್ ಮಾಡ್ತೀನಿ ನಿಮ್ಮೊಟ್ಟಿಗೆ ವೆಯ್ಟ್ ಲಾಸ್ ಚಾಲೆಂಜನ್ನು. ಸೊ ಸಿಂಪಲ್ ಆಗಿರುವಂಥದ್ದನ್ನೇ ಮನೆಯಲ್ಲಿ ಈಸಿಯಾಗಿ ಮಾಡೋ ಅಂಥದ್ದನ್ನೇ ತೋರಿಸಿ ಸಿಸ್ಟರ್ ಅಂತ. ಖಂಡಿತ ಹೆವಿ ಖರ್ಚಿರಬಾರ್ದು, ಮನೆಯಲ್ಲೇ ಈಸಿಯಾಗಿ ಅವೈಲಬಲ್ ಇರಬೇಕು. ಆ ಥರದ ರೆಸಿಪಿಗಳಾಗಿರ್ಬೋದು ಅಥವಾ ಆ ಥರದ್ದನ್ನೇ ನಾನು ನಿಮಗೆ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ದಯವಿಟ್ಟು 21 ದಿನ ಕಂಟಿನ್ಯೂ ನನ್ನ ವಿಡಿಯೋನ ಫಾಲೋ ಮಾಡಿ. ಡೇ 1 ವೆಯ್ಟ್ ಲಾಸ್ ಚಾಲೆಂಜ್ ವಿಡಿಯೋನ ನೀವೆಲ್ಲ ಇಷ್ಟಪಟ್ಟು ನೋಡಿದ್ದೀರಾ ಅಂತ ನಾನು ಅಂದ್ಕೊಳ್ತೀನಿ. ಹೇಗಿತ್ತು? ನನಗಂತೂ ಇವತ್ತು ಎಕ್ಸ್ಪೀರಿಯನ್ಸ್ ಸಖತ್ತಾಗಿತ್ತು. ಸೊ ವಿಡಿಯೋ ನೋಡಿ ನಿಮ್ಗೇನು ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ. ಇವತ್ತಿನ ದಿನ ನನಗೆ ತುಂಬಾ ಖುಷಿ ಕೊಟ್ಟಿದೆ ಈ ಒಂದು ಹೆಲ್ತಿ ಲೈಫ್ ಸ್ಟೈಲು. ಸೊ ಇದು ನಮ್ಮ ಲೈಫ್ ಲಾಂಗ್ ನಾವು ಇದನ್ನು ರೂಢಿಸ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಅನ್ಸೋಕ್ಕೆ ಶುರು ಆಗಿದೆ. ಸೊ ನೋಡೋಣ, ಎಷ್ಟಾಗುತ್ತೋ ಅಷ್ಟು ಟ್ರೈ ಮಾಡೋಣ. ಹೆಲ್ದಿಯಾಗಿರ್ಬೇಕಂದ್ರೆ ಹೆಲ್ದಿಯಾಗಿರೋದನ್ನ ತಿನ್ನೋದು, ಈ ಥರದ್ದು ಒಂದು ರುಟೀನ್ ಹಾಕ್ಕೊಳ್ಳೋದು ತುಂಬ ಬೆಟರು. ತುಂಬ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಇವತ್ತು ನನಗೆ. ಸೊ ಖಂಡಿತ ನನಗೆ ಇಷ್ಟ ಆಯಿತು ಇವತ್ತಿನ ದಿನ. ನನಗೆ ಇದೆಲ್ಲ ಒಂಥರ ಹ್ಯಾಪಿನೆಸ್ ಕೊಡ್ತು. ಸೊ ಇದನ್ನು ನಾನು ಆದಷ್ಟು ಕಂಟಿನ್ಯೂ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಮುಂದೆ ಕೂಡ ನನ್ನ ಲೈಫಲ್ಲಿ. ಸೊ ಒಂದು ಹೆಲ್ದಿ ಲೈಫ್ ಸ್ಟೈಲನ್ನು ರೂಢಿಸ್ಕೊಂಡು ಹೆಲ್ದಿಯಾಗೂ ಇರ್ಬೋದು ಆ್ಯಂಡ್ ಆ್ಯಕ್ಟಿವ್ ಆಗಿ ಕೂಡ ನಾವು ಇರ್ಬೋದು ಅಂತ ಹೇಳ್ತಾ, ಕೊನೆಯದಾಗಿ ಒಂದು ಹಾಡಿನ ಮುಖಾಂತರ ಇವತ್ತಿನ ವ್ಲಾಗ್ಸನ್ನು ನಾನು ಎಂಡ್ ಮಾಡ್ತೀನಿ. ಒಂದು ಚಿಕ್ಕದಾಗಿ ಸಾಂಗ್ ಹೇಳಿ. ಖಂಡಿತ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಇದಕ್ಕೆ ಸಪೋರ್ಟ್ ಮಾಡಿ. ನಿಮಗೆ ನೀವೆಷ್ಟು ಲೈಕ್ಸು ಕಮೆಂಟ್ಸ್ ಎಲ್ಲ ಹಾಕಿ ನನಗೆ ಒಂದು ಪುಷ್ ಮಾಡ್ತಿರೋ ಅಷ್ಟು ನನಗೆ ಇನ್ನೂ ಇಂಟ್ರೆಸ್ಟ್ ಬರುತ್ತೆ ಈ ಥರದ್ದು ವಿಡಿಯೋ ಮಾಡೋಕ್ಕೆ, ಅಥವಾ ನನ್ನ ಲೈಫ್ ಸ್ಟೈಲ್ನ ಚೇಂಜ್ ಮಾಡ್ಕೊಳ್ಳಿಕ್ಕೆ ನೀವು ಕೂಡ ಒಂದು ರೀತಿ ಕಾರಣ ಆಗ್ತೀರಾ. ಪ್ಲೀಸ್ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಹಾಕಿ. ಹೊಸಬ್ರು ನೋಡ್ತಾ ಇದ್ರೆ ನನ್ನ ಒಂದು ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಹಿಂದೆ ಇರೋ ಎಲ್ಲ ವಿಡಿಯೋಗಳನ್ನ, ಹಳೆ ವಿಡಿಯೋಗಳು ಕೂಡ ವಾಚ್ ಮಾಡಿ ಅಂತ ಹೇಳ್ತಾ, ಇವತ್ತಿನ ಸಾಂಗ್, ಇವತ್ತಿನ ಹಾಡು ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ, ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ, ಅಂದಾವರೆ ಮುಂದಾವರೆ ಮತ್ತೆ ತಾವರೆ ಪುಷ್ಪ, ಚಂದಕ್ಕಿ ಮಾಲೆ ಬಿಲ್ಪತ್ರೆ ಮಾದೇವ ನಿಂಗೆ, ಚಂದಕ್ಕಿ ಮಾಲೆ ಬಿಲ್ಪತ್ರೆ ತುಳಸಿ ದಳವ ಮಾದಪ್ಪನ ಪೂಜೆಗೆ ಬಂದು ಮಾದೇವ ನಿಮ್ಮ
ಸೋಜುಗದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ಧನ್ಯವಾದಗಳು ವಿಡಿಯೋ ನೋಡಿದ್ದಕ್ಕೆ. ನೆಕ್ಸ್ಟ್ ಚಾಲೆಂಜ್ ವಿಡಿಯೋ ನೆಕ್ಸ್ಟ್ ಡೇ ಬರುತ್ತೆ. 21 ದಿನ ಕಂಟಿನ್ಯೂ ಚಾಲೆಂಜಸ್ ವೆಯ್ಟ್ ಲಾಸ್ ಚಾಲೆಂಜ್ ವಿಡಿಯೋನೇ ಬರುತ್ತೆ. ದಿನ ಒಂದು ಮಧ್ಯಾಹ್ನ 1 ಗಂಟೆಗೆ ವಾಚ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಮತ್ತೆ ಸಿಗ್ತೀನಿ ಡೇ 2 ಸೆಕೆಂಡ್ ಡೇಗೆ. ನಾನು ವೆಯ್ಟ್ ಲಾಸ್ ಚಾಲೆಂಜ್ ಸೆಕೆಂಡ್ ಡೇಗೆ ನಿಮಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಬಾಯ್ ಬಾಯ್.